ನಮಸ್ಕಾರ ವೀಕ್ಷಕರ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರ, ಇವತ್ತು ಬೆಂಗಳೂರಿನ ಕರಗದ ಉತ್ಸವದ ಬಗ್ಗೆ, ಅಂದ್ರೆ ಅದರ ವಿಶೇಷತೆ ಏನು, ಯಾವ ರೀತಿ ಆಚರಣೆ ಮಾಡಬೇಕು ಕರಗವನ್ನ, ಅದರ ಜೊತೆಗೆ ಎಂದಿನಂತೆ ದ್ವಾದಶ ರಾಶಿಗಳ ಫಲ ಹೇಗಿದೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಇದೆಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ರೇಣುಕಾಚಾರ್ಯ ಗುರೂಜಿ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ಶ್ರೀ ಸತ್ಪುಪಾಸಿಯೇ ನಮಃ. ಗೌರೀಮಿಮಯ ಚಲಿಲಾ ನಿದಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇ ಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೇ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರುಜಿ, ಮೊದಲಿಗೆ ದ್ವಾದಶ ರಾಶಿಗಳ ಫಲವನ್ನು ತಿಳಿಸ್ಕೊಡೋದಾದ್ರೆ ಏನು ಹೇಳ್ತೀರಿ ಗುರುಜಿ? ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಚಿತ್ತಾ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಕುಜಚಂದ್ರರು ಸ್ವರ್ಗೋತ್ತಮದಲ್ಲಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಾಗಿರ್ತಕ್ಕಂಥದ್ದು, ಏನೆಲ್ಲ ಫಲಾಫಲಗಳನ್ನು ನೋಡ್ತಕ್ಕಂಥದ್ದು ಈ ಒಂದು ನಕ್ಷತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಧನಾಗಮನವಾಗ್ತಕ್ಕಂಥದ್ದು, ಸಂಸಾರದಲ್ಲಿ ವಾಗ್ವಾದಗಳು ಮತ್ತು ಮಾನಸಿಕವಾದಂಥ ನೋವು ಬರ್ತಕ್ಕಂಥದ್ದು, ತಾಯಿ ಮತ್ತು ಅತ್ತೆಯಿಂದ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ಮಾತಿನಿಂದ ಕಲಹಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಸ್ವಲ್ಪ ಬೇಡದ ಮಾತುಗಳನ್ನು ಆಡಿ ಸ್ವಲ್ಪ ಮಾನಸಿಕವಾದಂಥ ವೇದನೆಗೊಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಶುಭ ಕಾರ್ಯಕ್ಕೆ ಕಾಲ ಕೂಡಿ ಬರ್ತಕ್ಕಂಥದ್ದು, ಸ್ಥಿರಾಸ್ತಿ ಯೋಗ ಕೂಡಿ ಬರ್ತಕ್ಕಂಥದ್ದು, ವಾಹನ ಕೊಳ್ಳಬೇಕು ಅಂತ ಮನಸ್ಥಿತಿಗಳು ಬರ್ತಕ್ಕಂಥದ್ದು, ಪ್ರಯಾಣವನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಮೇಷರಾಶಿನವ್ರದ್ದಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ವಲ್ಪ ಹೊಟ್ಟೆ ನೋವು, ಉಷ್ಣ ಬಾಧೆಗಳು, ತಲೆನೋವು ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದನ್ನು ಮೇಷರಾಶಿ ನೋಡುವಂಥದ್ದು. ದುರ್ಗಾ ಪರಮೇಶ್ವರಿ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಬಂಧುಗಳಿಂದ ನೆರೆಹೊರೆಯವರಿಂದ ಸಾಲದ ಸಹಾಯ ಲಭಿಸ್ತಕ್ಕಂಥದ್ದು, ವಿಪರೀತ ರಾಜಯೋಗದ ದಿವಸವಾಗಿರ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಉದ್ಯೋಗ ಒತ್ತಡಗಳಿಂದ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಬಂಧುಗಳು ಶತ್ರುಗಳಾಗ್ತಕ್ಕಂಥದ್ದು, ನೆರೆಹೊರೆಯವರು ಶತ್ರುಗಳಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು, ನಷ್ಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸಾಲಗಾರರಿಗೋಸ್ಕರವಾಗಿ ನಷ್ಟವನ್ನು ಅನುಭವಿಸಬೇಕು, ರೋಗ ರುಜಿನಗಳಿಗೋಸ್ಕರವಾಗಿ ಅಧಿಕ ಖರ್ಚುಗಳು ಬರಬೇಕು, ಯಂತ್ರೋಪಕರಣಗಳಿಗೆ ಅಧಿಕವಾದಂಥ ಖರ್ಚುಗಳು, ನಿದ್ರಾ ಭಂಗವಾಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ವೃಷಭ ರಾಶಿ ನೋಡುವಂಥದ್ದು. ಓಂ ಪಾರ್ವತಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಶತ್ರುಗಳೊಂದಿಗೆ, ಸೇವಕರೊಂದಿಗೆ, ಕೂಲಿ ಕಾರ್ಮಿಕರೊಂದಿಗೆ, ಕೆಲಸಗಾರರೊಂದಿಗೆ, ಸಾಲಗಾರರೊಂದಿಗೆ ಸ್ವಲ್ಪ ವಾಗ್ವಾದಗಳು ಮತ್ತು ಜಗಳಗಳು ಮಾಡಿಕೊಳ್ತಕ್ಕಂಥದ್ದು, ಮಕ್ಕಳಿಂದ ಧನನಷ್ಟಗಳಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಒಡವೆ ವಸ್ತ್ರ ಆಭರಣಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಗುಪ್ತ ವ್ಯಾಧಿಗಳು ಬರ್ತಕ್ಕಂಥದ್ದು, ಬಾಯಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಬಾಯಿ ಹಲ್ಸರ್ ಆಗ್ತಕ್ಕಂಥದ್ದು, ಹಲ್ಲಿಗೆ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ರೋಗ ಬಾಧೆಗಳಿಂದ ನಿದ್ರಾಭಂಗ ಆತಂಕವನ್ನು ಪಡ್ತಕ್ಕಂಥ ಒಂದು ಸಾಧ್ಯತೆಗಳು, ಎಲ್ಲಿ ಆಯುಷ್ಯಕ್ಕೆ ಕುತ್ತು ಬರ್ತದೋ ಅನ್ನೋ ರೀತಿಯಾದಂಥ ಆತಂಕಗಳು ಕೂಡ ಕಾಡ್ತಕ್ಕಂಥದ್ದನ್ನು ಮಿಥುನ ರಾಶಿ ನೋಡುವಂಥದ್ದು. ಶ್ರೀಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನು ಅರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಹಿರಿಯ ಸಹೋದರಿಯಿಂದ, ಮಹಿಳಾ ಮಿತ್ರರಿಂದ ಅನುಕೂಲವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ, ಮಾನ ಸನ್ಮಾನಗಳು, ಪ್ರಶಂಸೆಗಳು ಲಭಿಸ್ತಕ್ಕಂಥ ಒಂದು ಸಾಧ್ಯತೆಗಳು, ಫ್ಲ್ಯಾಟ್, ಒಡವೆ, ವಸ್ತ್ರ, ಆಭರಣ, ಭೂಮಿ ಖರೀದಿಗೆ ಕಾಲ ಕೂಡಿ ಬರ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದೆಲ್ಲವೂ ಕೂಡ ಮಕ್ಕಳಿಂದ ಯೋಗ ಬಲಗಳು ಕೂಡಿ ಬರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ವಯಂಕೃತವಾಗಿ ಮಾನಸಿಕವಾದಂಥ ವೇದನೆಯನ್ನು ಅನುಭವಿಸ್ತಕ್ಕಂಥದ್ದು, ಸ್ನೇಹಿತರಿಂದ ವೇದನೆಯನ್ನು ಅನುಭವಿಸ್ತಕ್ಕಂಥದ್ದು, ಸ್ಥಿರಾಸ್ತಿಯ ಯೋಗ ಕೂಡಿ ಬರ್ತಕ್ಕಂಥದ್ದು, ಭೂಮಿ ಯೋಗ ಕೂಡಿ ಬರ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಉದ್ಯೋಗದಲ್ಲಿ ಪ್ರಗತಿ ಹೊಂದತಕ್ಕಂಥದ್ದು ಅಥವಾ ಬಡ್ತಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಉದ್ಯೋಗ ಕಾರಣಾರ್ಥವಾಗಿ ಪ್ರಯಾಣವನ್ನು ಮಾಡಬೇಕು ಅನ್ನೋ ರೀತಿಯ ಆಲೋಚನೆಗಳು ಬರ್ತಕ್ಕಂಥದ್ದನ್ನು ಕಟಕ ರಾಶಿ ನೋಡುವಂಥದ್ದು. ಕುಲದೇವತಾ ಧ್ಯಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಅನಗತ್ಯ ತಿರುಗಾಟಕ್ಕಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು, ತಂದೆಯಿಂದ ನಷ್ಟವಾಗ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಿಂದ ಅತಿ ಹೆಚ್ಚು ಒತ್ತಡಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಸಿಂಹರಾಶಿ ನೋಡುವಂಥದ್ದು. ಬಂಧುಗಳಿಗೆ ಸಿಹಿಯನ್ನು ಹಂಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಅನಿರೀಕ್ಷಿತವಾಗಿ ಆರ್ಥಿಕ ಸಂಕಷ್ಟಗಳು ಬಗೆಹರಿಯೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಮಿತ್ರರೊಂದಿಗೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಫ್ಯಾಷನ್ ಡಿಸೈನ್,
ಹೋಟೆಲ್, ಬ್ಯೂಟಿ ಪಾರ್ಲರ್, ಇಂಟೀರಿಯರ್ ಡೆಕೋರೇಷನ್, ಟೈಲರಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಶುಭ ಕಾರ್ಯಗಳ ಅಲಂಕಾರಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾದಂಥ ಲಾಭಗಳು ಬರ್ತಕ್ಕಂಥದ್ದು, ತಂದೆಯಿಂದ ಸಹಕಾರಗಳು ಸಿಗ್ತಕ್ಕಂಥ ಒಂದು ಸಾಧ್ಯತೆಗಳು, ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದಕ್ಕಂಥದ್ದು, ಉದ್ಯೋಗ ಯಾರಿಗೆ ಇಲ್ವೋ ಅವರಿಗೆ ಉದ್ಯೋಗ ದೊರಕತಕ್ಕಂಥದ್ದು, ಅದರಲ್ಲೂ ಕೂಡ ವಿದೇಶದಲ್ಲಿ ಏನಾದರೂ ಉದ್ಯೋಗ ಅರಸ್ತಾ ಇದ್ದಾರೆ ಅಂದರೆ ಅದೆಲ್ಲದಕ್ಕೂ ಕೂಡ ಸಾಧ್ಯತೆಗಳಿರ್ತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ಕಪ್ಪು ಬಣ್ಣದ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಗುರುಜಿ ಒಬ್ರು ಕಾಲರ್ ಹಿಡಿದಾರೆ, ಮಾತನಾಡಿಸ್ಬಿಡೋಣ. ಮೈಸೂರಿನಿಂದ ಪುಷ್ಪಲತಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಪುಷ್ಪಲತಾ ಅವರು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಹೆಸರು ಹೇಳಿ ಮಾ. ಲಾವಣ್ಯ ಮೇಡಮ್. ಹುಟ್ಟಿದ ದಿನಾಂಕ ಮೇಡಮ್ 3/5/2000 ಮೇಡಮ್. 3/5/2000 ಹಾ ಮೇಡಮ್. 3ನೇ ತಾರೀಕು 5ನೇ ತಿಂಗಳು 2000 ಇಸ್ವಿ, ಬುಧವಾರ ಮಧ್ಯಾಹ್ನ 3:35 ಮೇಡಮ್. ತಮ್ಮ ಪ್ರಶ್ನೆ ಏನಿದೆ ಕೇಳಿ ಮಾ, ಗುರುಜಿ ಇದ್ದಾರೆ. ನಮಃ ಶಿವಾಯ. ನಮಸ್ತೆ ಗುರುಗಳೇ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಮೇಡಮ್ ಗುರುಗಳೇ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ಏನು ಮಾಡ್ಕೊಂಡಿದೆ ಪಾಪು? ಪಾಪುಗೆ ಮದುವೆ ಆಗಿದೆ ಗುರುಗಳೇ, ಈಗ 18 ವರ್ಷ ಆಗಿದೆ. ಈಗ ಪ್ರೆಗ್ನೆಂಟ್ ಇದ್ದಾಳೆ, 8 ತಿಂಗಳು. ಅವಳ ಆರೋಗ್ಯ ಈಗ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಗುರುಗಳೇ. ಡಾಕ್ಟರ್ ಮುಂದೆ ಹೇಗಿರ್ತಾಳೆ ಏನು ಅಂತ ಕೇಳ್ಬೇಕಾಗಿತ್ತು ಗುರುಗಳೇ. ಕಾರ್ಯಕ್ರಮ ನೋಡ್ತೀರಾ ಪ್ರತಿ ದಿವಸ? ಗುರುಗಳೇ ದಿನನಿತ್ಯ ಮಿಸ್ ಮಾಡಲ್ಲ ಗುರುಗಳೇ. ಅಕಸ್ಮಾತ್ ಕರೆಂಟ್ ಇಲ್ಲ ಅಂದ್ರೆ ಮೊಬೈಲಲ್ಲಿ ಆದ್ರೂ ನೋಡ್ತೀನಿ ಗುರುಗಳೇ. ಆಗ್ಲಿ ತಾಯಿ, ತುಂಬಾ ಸಂತೋಷ. ಏನು ಇಷ್ಟವಾಗ್ತದೆ ಕಾರ್ಯಕ್ರಮದಲ್ಲಿ? ಸರ್ ನನಗೆ ಅದರಲ್ಲಿ ಅಂದ್ರೆ ಎಲ್ಲ ಹೇಳ್ತಾ ಇರೋ ಪೂಜೆಗಳು ಪುನಸ್ಕಾರಗಳು ನಮ್ಮ ರಾಶಿಗೆ ಆಗುತ್ತೋ ಆಗಲ್ಲ, ಒಟ್ಟಲ್ಲಿ ಕನ್ಯಾ ರಾಶಿಯಲ್ಲಿ ನಾನಿದ್ರೂ ನಾನು ಅದನ್ನ ಕೇಳ್ಕೊಂಡು ನಾನು ಅದನ್ನ ಪಾಲಿಸ್ತಾ ಇದ್ದೀನಿ ಗುರುಗಳೇ. ಆಗ್ಲಿ ಆಗ್ಲಿ ತಾಯಿ, ನೋಡೋಣ. ಈ ಮಗುವಿಗೆ ಸಂಬಂಧಪಟ್ಟಂತೆ ಗುರುಗಳೇ ಈಗ ಮದುವೆ ಮಾಡ್ಕೊಟ್ಟಿದ್ದೆ, ಭದ್ರಾವತಿ ಕೊಟ್ಟಿದ್ದೆ ಗುರುಗಳೇ. ಈಗ ಅಲ್ಲಿಂದ ಮೈಸೂರಿಗೆ ಶಿಫ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಅವ್ರಿಗೂ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗಿದೆ ಗುರುಗಳೇ, ಅಳಿಯಂದ್ರಿಗೆ. ಈಗ ಕೆಲಸ ಸಿಕ್ಕಿದೆ, ಈಗ ನಮ್ಮನೇಲೇ ಇದ್ದಾರೆ ಗುರುಗಳೇ ಇಬ್ರು. ಮುಂದೆ ಹೇಗಿರ್ತಾರೆ ಏನು ಅಂತ ಕೇಳ್ಕೋಬೇಕಾಗಿತ್ತು ಗುರುಗಳೇ. ಆಗ್ಲಿ. ಅಶ್ವಿನಿ ನಕ್ಷತ್ರ ಅಲ್ಲೇನವಾ? ಹೌದು ಹೌದು ಗುರುಗಳೇ. ಅಶ್ವಿನಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಯೋಗಕಾರಕನ ದಶಾಭಕ್ತಿ ನಡೀತಾ ಇದೆ. ಅದರಲ್ಲೂ ಕೂಡ ಬುಧನ ಒಂದು ಭಾವಫಲ. ಅಶ್ವಿನಿ ನಕ್ಷತ್ರ ಒಂದು ಸ್ಥಿತನಾಗಿರ್ತಕ್ಕಂಥ ಬುಧನ ಭಾವ ಬಂದಂಥ ಅವಕಾಶಗಳು ವಂಚಿತವಾಗ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಇರತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ತುಂಬ ಒತ್ತಡವನ್ನು ಮಾಡಿಕೊಳ್ತಕ್ಕಂಥದ್ದು, ತುಂಬ ಮಂಕಾಗಿರ್ತಕ್ಕಂಥ ಒಂದು ಸ್ಥಿತಿ, ವಿಪರೀತವಾದಂಥ ಸಿಟ್ಟು, ಸೆಡವು, ಕೋಪ, ಆತರ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ BP ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಸ್ವಲ್ಪ ಅವನ್ನೆಲ್ಲವನ್ನು ಕೂಡ ಇದು ಮಾಡಿಕೊಂಡು ಒಳ್ಳೆಯ ಪುಸ್ತಕಗಳನ್ನು ಅಥವಾ ಒಳ್ಳೆಯ ಅಂಶಗಳನ್ನು ಅವರಿಗೆ ಹೇಳ್ತಕ್ಕಂಥದ್ದು, ಅಥವಾ ತುಂಬ ಟೆನ್ಷನ್ ಆಗದಲ್ಲೇ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ. ತುಂಬ ಚೆನ್ನಾಗಿದೆ, ಯೋಚನೆ ಮಾಡೋವಂಥದ್ದು ಬೇಡ. ಜೀವನವನ್ನು ನಡೆಸೋದಕ್ಕೂ ಕೂಡ ಏನು ಆತಂಕ ಬೀಳ್ತಕ್ಕಂಥದ್ದೇನಿಲ್ಲ. 2022ರ ನಂತರವಾಗಿ ಅದ್ಭುತವಾದಂಥ ಅವಕಾಶಗಳು ಅಂತಕ್ಕಂಥದ್ದು ಹುಡುಕಿಕೊಂಡು ಬರ್ತದೆ, ಯೋಗ ಕೂಡಿ ಬರುತ್ತೆ ಅಂತ ಹೇಳ್ತದೆ. ಇನ್ನೊಂದು 4 ವರ್ಷ ಆದ ಮೇಲಂತೂ ಕೂಡ ಅದ್ಭುತವಾದಂಥ ಜೀವನ ಅಂತಕ್ಕಂಥದ್ದು ಈ ಜಾತಕಕ್ಕೆ ಸಿಗುತ್ತೆ. ಯೋಚನೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಆದರೆ ಈ ಜಾತಕಕ್ಕೆ ಈಗ ಮಾಡಿಸೋದಕ್ಕಾಗೋದಿಲ್ಲ, ಯಾಕಂದರೆ ಪ್ರೆಗ್ನೆನ್ಸಿ ಇರೋದ್ರಿಂದ ಈಗ ಮಾಡಿಸೋದಕ್ಕೆ ಬರೋದಿಲ್ಲ. ಅದು ಡೆಲಿವರಿ ಆದ ನಂತರವಾಗಿ ಒಂದು ಸರ್ಪದೋಷ ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಜಾತಕಕ್ಕೆ ಪೀಡಿಸ್ತಾ ಇರ್ತಕ್ಕಂಥದ್ದು ಉಂಟು. ಹಾಗಾಗಿ ಆ ಸರ್ಪದೋಷವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲೂ ಕೂಡ ಡೆಲಿವರಿ ಆದ ನಂತರವಾಗಿ, ಮಗು ಜನನ ಆದ ನಂತರವಾಗಿ ಆ ಪ್ರಯತ್ನವನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಅಲ್ಲಿಯವರೆಗೂ ಕೂಡ ಮನೆಯಲ್ಲಿ ಒಂದು ಗಣಪತಿಯ ಆರಾಧನೆ ಮಾಡೋದಕ್ಕೆ ಹೇಳಿ ತಾಯಿಗೆ. ಅಲ್ಲಿಯವರೆಗೂ ಕೂಡ ಗಣಪತಿ ಆರಾಧನೆ ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಯೋಚನೆ ಮಾಡುವಂಥದ್ದು ಬೇಡ ತಾಯಿ. ಶುಭವಾಗಲಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಾಧಿಕಾ ಅಂತ. ನಮಸ್ತೆ ಮಾ. ಹಲೋ ನಮಸ್ತೆ ಮೇಡಮ್. ರಾಧಿಕಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ? ಹೊನ್ನಾವರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ರಾಧಿಕಾ ಅವರೇ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನು ತಿಳಿಸಿ ಮಾ. 1689. 1689. ಸಮಯ ಹೇಳಿ ಮಾ. ಸಮಯ ಗೊತ್ತಿಲ್ಲ. ಓಕೆ, ಗುರೂಜಿ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ ಮಾ. ನಮಃ ಶಿವಾಯ. ಹಲೋ ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಹೊನ್ನಾವರದಿಂದ. ಏನು ಮಾಡ್ಕೊಂಡಿದ್ದೀಯವ? ನಮ್ಮ ಮನೇಲೇ ಇರೋದು, ಟೈಲರಿಂಗ್ ಮಾಡ್ತೇನೆ. ಯಾಕೋ ಅಳಬೇಕು ಅನ್ನಿಸ್ತಾ ಇದೆ, ಅಳೋದಿಕ್ಕಾಗ್ತಾ ಇಲ್ಲ. ಸಂಕಟ ನಿನ್ನ ಸ್ವರ ಆ ರೀತಿಯಲ್ಲಿ ಹೇಳ್ತಾ ಇದೆ. ನಿನ್ನ ಆ ಸ್ವರದಲ್ಲಿ ಆ ಒಂದು ವೈಬ್ರೇಷನ್ ಅಂತಕ್ಕಂಥದ್ದು ಕಾಣ್ತಾ ಇದೆ. ವಿಪರೀತವಾದಂಥ ಸಂಕಟ. ಪ್ರತಿ ಕ್ಷಣವೂ ಕೂಡ 1 ಸೆಕೆಂಡು ಕೂಡ ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಗಾಬರಿ ಆತಂಕಗಳು, ಬೇಡದ ಅಪವಾದಗಳು ನಿನ್ನ ಮೇಲೆ ಬರತಕ್ಕಂಥ ಒಂದು ಸಾಧ್ಯತೆಗಳು. ಆಗಲಿ, ಇಷ್ಟೆಲ್ಲ ಬಂದರೂ ಸಹಿಸ್ಕೊಳ್ಳೋ, ಯಾಕಂದ್ರೆ ಗಟ್ಟಿಗಿತ್ತು ನಿನ್ನ. ಇಷ್ಟೆಲ್ಲ ಬಂದ್ರೂ ಕೂಡ ಸಹಿಸ್ಕೊಳ್ಳೋಣ. ಹೋಗಲಿ, ಉದ್ಧಾರವಾಗ್ತಾ ಇದ್ದೀವಾ ಅಥವಾ ನಾವೇನಾದರೂ ಮೇಲೆ ಬರೋಕ್ಕೆ ದಾರಿ ಆದರೂ ಸಿಗ್ತಾ ಇದೆಯಾ? ಅದೂ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ನಿನಗೆ ಬುದ್ಧಿ ತಿಳಿದಾಗಲಿಂದಲೂ ಕೂಡ ಇದೇ ರೀತಿಯಲ್ಲಿ ಹೋರಾಟವನ್ನು ಮಾಡಿಕೊಂಡೇ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಏನು ಮಾಡ್ಬೋದು?
ದೇವರ ಪೂಜೆ ಮಾಡ್ತೀರಿ, ಪುನಸ್ಕಾರಗಳನ್ನು ಮಾಡ್ತೀರಿ, ಇದರಿಂದ ಈಚೆ ಬರೋದಕ್ಕೆ ಆಗ್ತಲೇ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಒಂದು ಸಣ್ಣದಾಗಿ ಪ್ರೀತಿ ತೋರಿಸೋರಿಲ್ಲ, ನಂಬಿಕಸ್ಥರು ಸಿಗ್ತಾಯಿಲ್ಲ. ಪ್ರಪಂಚವೆಲ್ಲವೂ ಕೂಡ ಮೋಸ ವಂಚನೆಗಳಿಂದ ಕೂಡಿದೆ. ಯಾರನ್ನು ನಂಬೋದು, ಯಾರನ್ನು ಬಿಡೋದು ಯಾವುದೂ ಕೂಡ ಗೊತ್ತಾಗದಂಥ ರೀತಿಯಲ್ಲಿ ಒಂಟಿತನ ಅಂತಕ್ಕಂಥದ್ದು ಕಾಡ್ತಾ ಇದೆ. ಯಾವಾಗಲೂ ಏನು ಅಂತ ಗೊತ್ತಾಗ್ದಿಲ್ಲ, ಒಳಗಡೆಯಿಂದ ಆ ದುಃಖ ಅಂಟಿಕೊಂಡು ಬಂದು ಕಣ್ಣೀರು ತಾನೇ ಬಂದುಬಿಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರತಕ್ಕಂಥದ್ದು. ಕುಟುಂಬದ ಪರಿಸ್ಥಿತಿ ಸರಿಯಿಲ್ಲ, ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, ಅಥವಾ ಪ್ರೀತಿ ವಿಶ್ವಾಸಗಳಿದೆಯಾ ಅದು ಸರಿಯಿಲ್ಲ. ಯಾವುದನ್ನು ಪಡ್ಕೊಂಡಲ್ಲಿ ಇರ್ತಕ್ಕಂಥ ಜೀವನ ಯಾಕೆ ಹುಟ್ಟಿದೆ ಅನ್ನೋ ರೀತಿಯಾದಂಥ ಆತಂಕಗಳೆಲ್ಲವೂ ಕೂಡ, ಈ ಪ್ರಶ್ನೆಗಳೆಲ್ಲವೂ ಕೂಡ ಪದೇ ಕಾಡ್ತಾ ಇದೆ. ಅದು ಯಾವ ಕರ್ಮ ಮಾಡಿದ್ದೀನಿ, ಆ ದೇವರಿಗೂ ಕೂಡ ನಾನು ಶಾಪವಾಗಿ ಬಿಟ್ಟನಾ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು, ಆ ರೀತಿ ನೀನೇ ಶಾಪ ಹಾಕ್ಕೊಳ್ತಕ್ಕಂಥದ್ದು, ನಿನ್ನ ಮೇಲೆ ನೀನೇ ಕೋಪ ಮಾಡಿಕೊಳ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ನಿರ್ಮಾಣ ಆಗಿ ಬಂದುಬಿಟ್ಟಿದೆ. ಹೋಗಲಿ, ಆರೋಗ್ಯದ ಪರಿಸ್ಥಿತಿ ಸರಿ ಇದೆಯಾ, ಎಲ್ಲ ರೀತಿಯಲ್ಲಿ ಇದು ಮಾಡಿದ್ರು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಉಷ್ಣ ಜಾಸ್ತಿ ಆಗ್ತಕ್ಕಂಥದ್ದು, ಒಂದೊಂದು ಬಾರಿ ಇವತ್ತಿದ್ದದ್ದು ನಾಳಿಕ್ಕಿಲ್ಲ, ನಾಳಿಕ್ಕಿದ್ದದ್ದು ನಾಡ್ದಿಗಿಲ್ಲ. ಈ ರೀತಿನ ಒಂದು ದಿವಸ ಕಾಲು ನೋವು ಬಂದರೆ ಒಂದು ದಿವಸ ಹೊಟ್ಟೆ ನೋವು ಬರುತ್ತೆ, ಒಂದು ದಿವಸ ಸುಸ್ತು ಜಾಸ್ತಿ ಆದರೆ ಒಂದು ದಿವಸ ಉಷ್ಣ ಜಾಸ್ತಿ ಆಗ್ತದೆ. ಈ ರೀತಿಯಲ್ಲಿ ವಿಪರೀತವಾದಂಥ ದ್ವಂದ್ವಗಳಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅನುಭವಿಸಿ ಸಾಕಾಗ್ಬಿಟ್ಟಿದೆ ಜೀವನ ಅನ್ನೋ ರೀತಿಯಲ್ಲಿ. ಕೊನೆಯ ಪ್ರಯತ್ನ ಅಂತ ಬಹಳ ದಿವಸಗಳಿಂದ ಕರೆ ಮಾಡಿ ಇವತ್ತು ಅದೃಷ್ಟ ನಿನಗೆ ಸಿಕ್ಕಿದೆ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಹೇಳಿ ತಾಯಿ. ಮದುವೆ ಆಗುತ್ತೋ ಇಲ್ವೋ ಅಂತ ಈ ವರ್ಷ. ಆಗಲಿ ತಾಯಿ. ಈ ಜಾತಕಕ್ಕೆ ಸಪ್ತಮ ಶನಿ ಕಾಟ ಅಂತ ಹೇಳ್ತದೆ. ಅಂದರೆ ಸಪ್ತಮದಲ್ಲಿ ಶನಿ ಇದ್ದಂಥ ಪಕ್ಷದಲ್ಲಿ ಸಾಮಾನ್ಯವಾಗಿ ಮದುವೆ ನಿಧಾನ ಅಂತ ಹೇಳ್ತದೆ. ಹಾಗಾಗಿ ಈ ಮದುವೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಯಾರಾದರೂ ವಯೋವೃದ್ಧರು ಅಥವಾ ಈ ರೋಗ ಪೀಡಿತರಾಗಿರ್ತಕ್ಕಂಥವ್ರು, ಅಂದರೆ ತುಂಬ ಅವ್ರು ಬಡವರಾಗಿರಬೇಕು, ತುಂಬ ರೋಗ ಪೀಡಿತರಾಗಿದ್ದವ್ರಿಗೆ ಏನಾದರೂ ನಿನ್ನ ಕೈಲಾದಂಥ ರೀತಿಯಲ್ಲಿ ತಾಯಿ ಸಾಲ ಮಾಡೋದು ಹೇಳೋದಲ್ಲ, ಸ್ವಲ್ಪ ಅನ್ನದಾನವನ್ನು ಅಥವಾ ವಸ್ತ್ರದಾನವನ್ನು ಎಲ್ಲಾದರೂ ಒಂದು 5 ಜನಕ್ಕೆ ಅಥವಾ 9 ಜನಕ್ಕೆ ಮಾಡು. ತದನಂತರವಾಗಿ ಅಲ್ಲಿಂದ ಬಂದು ಆ 9 ಜನ ಅಥವಾ 5 ಜನಕ್ಕೆ ಬಂದ ನಂತರವಾಗಿ ಸ್ನಾನವನ್ನು ಮಾಡಿಬಿಟ್ಟು ಕುಲದೇವತೆಗೆ, ನಿಮ್ಮ ಮನೆ ದೇವರು ಯಾವುದಿದೆಯೋ ಮನೆ ದೇವತೆಗೆ ಬಿಳಿ ಕಣಿಗಿಲೆ ಹೂವು ಮತ್ತು ಎಕ್ಕದ ಹೂವು ಇವೆರಡನ್ನೂ ಕೂಡ ಆ ಮನೆ ದೇವರಿಗೆ ಅಷ್ಟೋತ್ತರವನ್ನು ಮಾಡಿ ಅರ್ಪಿಸ್ತಾಯಿ. ತದನಂತರವಾಗಿ ನಿನಗೆ ಬೆಳಕು ಕಾಣುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಗುರೂಜಿ ಇದ್ದಾರೆ, ಬನ್ನಿ ಉಳಿದಂತಹ 6 ರಾಶಿಗಳ ಫಲ ಇವತ್ತು ಹೇಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇನ್ನು ಉಳಿದಂತಹ 6 ರಾಶಿಗಳ ದಿನ ಭವಿಷ್ಯ ಹೇಳುತ್ತಾದ್ರೆ ಏನು ಹೇಳ್ತೀರಿ ಗುರುಜಿ? ತುಲಾ ರಾಶಿನಲ್ಲಿ ಸಂಬಂಧಪಟ್ಟಂತೆ ಮೆಡಿಸಿನ್ ಕೈಗಾರಿಕೆಗಳಲ್ಲಿ, ಅಲಂಕಾರಿಕ ವಸ್ತುಗಳ ತಯಾರಿಕಾ ಕ್ಷೇತ್ರದಲ್ಲಿ, ಛಾಯಾಚಿತ್ರ ಯಂತ್ರೋಪಕರಣಗಳ ಕ್ಷೇತ್ರದಲ್ಲಿ, ಪೇಂಟಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ದೊರಕತಕ್ಕಂಥ ಒಂದು ಸಾಧ್ಯತೆಗಳು, ಉದ್ಯೋಗ ಸ್ಥಳದಲ್ಲಾಗುವ ಸಣ್ಣಪುಟ್ಟ ಗೊಂದಲಗಳಿಂದ ದಾಂಪತ್ಯದ ಮೇಲೆ ದುಷ್ಪರಿಣಾಮ ಬೀರತಕ್ಕಂಥ ಒಂದು ಸಾಧ್ಯತೆಗಳು, ಮಹಿಳಾ ಮಿತ್ರರಿಂದ ಜಗಳಗಳಾಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ಸಂಗಾತಿಯೊಂದಿಗೆ ಏನೋ ಸಣ್ಣದಾಗಿ ಇರುಸು ಮುರುಸನ್ನ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಗ್ತಕ್ಕಂಥದ್ದನ್ನು ತುಲಾರಾಶಿ ನೋಡುವಂಥದ್ದು. ಶ್ರೀಯಮ್ಮನವರಿಗೆ ಕುಂಕುಮಾರ್ಚನೆ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಪ್ರಯಾಣಕ್ಕಾಗಿ, ಉದ್ಯೋಗದ ಹುಡುಕಾಟಕ್ಕಾಗಿ, ಸೇವಕರಿಗಾಗಿ, ರೋಗ ರುಜಿನಗಳಿಗೋಸ್ಕರವಾಗಿ ಅಧಿಕ ಖರ್ಚುಗಳು ಬರತಕ್ಕಂಥದ್ದು, ತಂದೆ ಮಾಡಿದಂತಹ ಒಂದು ಸಾಲದ ಚಿಂತೆ ನಿದ್ರಾಭಂಗವನ್ನು ಮಾಡಿಕೊಳ್ಳತಕ್ಕಂಥ ಒಂದು ಸಾಧ್ಯತೆ, ಸ್ವಯಂಕೃತ ಅಪರಾಧದಿಂದ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳತಕ್ಕಂಥ ಒಂದು ಸನ್ನಿವೇಶಗಳು, ಊಟದ ವ್ಯತ್ಯಾಸದಿಂದ ಅನಾರೋಗ್ಯಗಳು ಪೀಡಿಸ್ತಕ್ಕಂಥದ್ದು, ಒತ್ತಡಗಳನ್ನು ಅಡಿಕೆ ಮಾಡಿಕೊಳ್ತಕ್ಕಂಥದ್ರಿಂದ ಸ್ವಲ್ಪ ತಲೆನೋವು ಬರತಕ್ಕಂಥ ಒಂದು ಸನ್ನಿವೇಶ, ಉಷ್ಣಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹವಾಮಾನ ವ್ಯತ್ಯಾಸಗಳಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ಓಂ ಸುಬ್ರಹ್ಮಣ್ಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಮಕ್ಕಳಿಂದ ಆಕಸ್ಮಿಕವಾದಂಥ ಲಾಭವಾಗ್ತಕ್ಕಂಥದ್ದು, ವಿಪರೀತ ರಾಜಯೋಗದ ದಿವಸ, ಅನಿರೀಕ್ಷಿತವಾಗಿ ಸಿನಿಮಾ, ನಟನೆ, ನಿರ್ದೇಶನ, ಮಾಧ್ಯಮ ಕ್ಷೇತ್ರದಲ್ಲಿ ಸೇವಾ ವೃತ್ತಿಯ ಉದ್ಯೋಗ ದೊರಕತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಓಂ ಮಹಾಮೃತ್ಯುಂಜಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಸಂಗಾತಿಯ ದುರಾಲೋಚನೆ ಅಥವಾ ದುರ್ನಡತೆಗಳಿಂದ ಬೇಸತ್ತು ಕಲಹವನ್ನು ಮಾಡಿಕೊಳ್ಳತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ಪ್ರೇಮಿಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವಾಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಮಕರ ರಾಶಿ ನೋಡ್ತಕ್ಕಂಥದ್ದು. ತೊಗರಿ ಬೇಳೆ ಮತ್ತು ಉದ್ದಿನ ಬೇಳೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು, ನೆರೆಹೊರೆಯ ಬಂಧಗಳಿಂದ, ದಾಯಾದಿಗಳ ಕಿರಿಕಿರಿಗಳಿಂದ ಮನೋವ್ಯಾಧಿಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ತಂದೆ ತಾಯಿ ಇಬ್ಬರು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಅಥವಾ ಶತ್ರುಗಳಾಗಿ ವರ್ತಿಸ್ತಕ್ಕಂಥದ್ದು, ಶತ್ರುಗಳು ಅನ್ನೋ ರೀತಿಯಾದಂಥ ಭಾವನೆಗೆ ನೀವು ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಇವತ್ತಿನ ದಿವಸ ಕುಂಭರಾಶಿ ನೋಡುವಂಥದ್ದು.
ಸಾಸಿವೆ ಎಣ್ಣೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ವಿಪರೀತವಾದಂಥ ಆಸೆ ಆಕಾಂಕ್ಷೆ ಭಾವನೆಗಳಿಗೆ ಬಲಿಯಾಗಿ ತೊಂದರೆಗೆ ಸಿಲುಕ್ತಕ್ಕಂಥ ವಾತಾವರಣ, ಮಕ್ಕಳಿಂದ ತೊಂದರೆಗೆ ಸಿಲುಕ್ತಕ್ಕಂಥದ್ದು, ದೂರ ಪ್ರದೇಶದಲ್ಲಿರುವ ವ್ಯಕ್ತಿಗಳ ಅಥವಾ ಮಕ್ಕಳ ಭೇಟಿಗಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಯೋಗ ಬಲಗಳು ಕೂಡ ಬರ್ತಕ್ಕಂಥದ್ದನ್ನು ಮೀನರಾಶಿ ನೋಡುವಂಥದ್ದು. ಮುತ್ತೈದೆಯರಿಗೆ ಬಿಳಿಯ ಪುಷ್ಪವನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಬೆಂಗಳೂರಿನಿಂದ ವಿದ್ಯಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ವಿದ್ಯಾ ಅವರು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿ. ಮಗಳು ಹೆಸರು? ಅಪೂಜಾಶ್ರೀ ಅಂತ. ಜೋರಾಗಿ ಮಾತನಾಡಿ ಮಾ. ಅಪೂಜಾಶ್ರೀ ಅಂತ. ಓಕೆ, ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ಹೇಳಿ ಮಾ. 19/3/2003. 19/3/2003. ಹುಟ್ಟಿದ ಸಮಯ ಹೇಳಿ ಮಾ. ಸಂಜೆ 5:25ಕ್ಕೆ. ಓಕೆ, ಗುರೂಜಿ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ ಮಾ. ನಮಃ ಶಿವಾಯ. ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಬೆಂಗಳೂರಿಂದ. ಏನು ಮಾಡ್ಕೊಂಡಿದೆ ಪಾಪು? ಈಗ 10th ಎಕ್ಸಾಮ್ ಬರ್ದಿದ್ದಾರೆ. ಏನು ರಿಸಲ್ಟ್ ಬಂತಾ ಬರಲಿಲ್ಲ? ಏನು ಬಂದಿಲ್ಲ ಗುರುಜಿ. ಇನ್ನೂ ಬಂದಿಲ್ಲ. ಹಸ್ತಾ ನಕ್ಷತ್ರ ಅಲ್ಲೇನು ತಾಯಿ? ಹೌದು. ಹಸ್ತಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ರಾಹು ಪ್ರಭಾವ ವಿಪರೀತ ಸಿಟ್ಟು, ಸೆಡವು, ಕೋಪ, ಆತ್ರ ಜಾಸ್ತಿ ಇರ್ತಕ್ಕಂಥ ಒಂದು ಸಂದರ್ಭಗಳು. ಅದೇ ರೀತಿಯಲ್ಲಿ ಸೋಮಾರಿತನವೂ ಕೂಡ ಜಾಸ್ತಿ ಇರ್ತಕ್ಕಂಥದ್ದು. ಅದರಲ್ಲೂ ಮೊದಲಿರಲಿಲ್ಲ, ಇತ್ತೀಚೆಗೆ ಸ್ವಲ್ಪ ಸೋಮಾರಿತನ ಜಾಸ್ತಿ ಇರ್ತಕ್ಕಂಥ ಒಂದು ಸಾಧ್ಯತೆ, ಸಿಟ್ಟು ಕೂಡ ಜಾಸ್ತಿ ಇದೆ, ಸೋಮಾರಿತನವೂ ಕೂಡ ಜಾಸ್ತಿ ಇರ್ತಕ್ಕಂಥ ಒಂದು ಸಂದರ್ಭಗಳು ಇರ್ತಕ್ಕಂಥದ್ದು. ಸ್ವಲ್ಪ ಅವಾಗವಾಗ ಈ ಉಷ್ಣ, ಸ್ವಲ್ಪ ಈ ಹೊಟ್ಟೆ ಪೇಯ್ನು, ಸ್ವಲ್ಪ ಕಾಲು ನೋವು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಇಂಥವೇನಾದರೂ ಆಗ್ತಕ್ಕಂಥ ಸಾಧ್ಯತೆಗಳಿದೆಯಾ ತಾಯಿ? ಹೌದು ಗುರುಜಿ. ವಿದ್ಯಾಭ್ಯಾಸದ ವಿಚಾರದ ಸಂಬಂಧಪಟ್ಟಂಥದ್ದು ಅನುಕೂಲವಿದೆ ತಾಯಿ, ಯೋಚನೆ ಮಾಡೋಂಥದ್ದು ಬೇಡ, ಗಾಬರಿ ಆಗಬೇಡಿ ಅಂತೇಳಿ ಆ ತಾಯಿಗೆ ಸ್ವಲ್ಪ ಬರೀಬೇಕಾದ್ರೆ ಕನ್ಫ್ಯೂಸ್ ಮಾಡಿಕೊಂಡು ಎಕ್ಸಾಮ್ನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಬರೆದಿರ್ತಕ್ಕಂಥದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣ ಅಂತ ಹೇಳ್ತದೆ, ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಅದು ಮುಂದೆ ಹೋಗೋದಕ್ಕೆ ದಾರಿ ಆಗುತ್ತೆ, ಯೋಚನೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ ತಾಯಿ. ಏನಾಗಬೇಕು ತಾಯಿ? ಅದೇ ಗುರುಜಿ, ಹೇಗೆ ಮುಂದೆ ಎಜುಕೇಶನ್ ಎಲ್ಲ ಹೇಗಿದೆ ಅಂತಾನೆ ಕೇಳಬೇಕಾಯ್ತು ಗುರುಜಿ. ಎಜುಕೇಶನ್ ಸಂಬಂಧಪಟ್ಟಂತೆ ನೋಡಿದಾಗ ತುಂಬ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳಿದೆ. ಆದರೆ ಸ್ವಯಂಕೃತ ಅಪರಾಧಿ ಅಂತ ಹೇಳ್ತದೆ. ಸ್ವಯಂಕೃತ ಅಪರಾಧಿ ಅಂದರೆ ನನಗೆಲ್ಲವೂ ಕೂಡ ನಾನು ಅನ್ನೋರು ಸರ್ವನಾಶ, ಇದಂತೂ ಖಂಡಿತ. ಯಾರೇ ಆದ್ರೂ ಕೂಡ, ಯಾವುದೇ ಮನುಷ್ಯ ಆದರೂ ನನಗೆಲ್ಲವೂ ಕೊಟ್ಟು ನಾನೇ ಸರ್ವಸ್ವ, ನನ್ನಿಂದಲೇ ನಡೀತಾ ಇರ್ತಕ್ಕಂಥದ್ದು. ಈ ಮಣ್ಣಿಗೆ ಹೋಗ್ತಕ್ಕಂಥ ಒಂದು ದೇಹವನ್ನು ಇಟ್ಕೊಂಡ್ಬಿಟ್ಟು ನಾನು ಅಂತಕ್ಕಂಥದ್ದು ಮೆರಿತಕ್ಕಂಥದ್ದು ಜಾಸ್ತಿ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಜಾತಕ ಇರ್ತಕ್ಕಂಥದ್ದು ಏನಂದರೆ, ನಾನು ಅಂತಕ್ಕಂಥದ್ದೇನಿದೆ, ಆ ನಾನು ಅಂತಕ್ಕಂಥದ್ದನ್ನು ಬಿಟ್ಟರೆ ನನಗೆಲ್ಲವೂ ಕೂಡ ಗೊತ್ತು, ನಾನು ಅನ್ನೋದೊಂದು ಬಿಟ್ಟು ನಾನು ಮೇಲು ಅಂತಕ್ಕಂಥ ಒಂದು ಭಾವನೆಗಳನ್ನು ಬಿಟ್ಟರೆ, ನನಗೆಲ್ಲವೂ ಕೂಡ ಗೊತ್ತಿರೋದ್ರಿಂದ ನಾನು ಯಾಕೆ ಓದಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ಬಿಟ್ಟರೆ ಅದ್ಭುತವಾದಂಥ ರೀತಿಯಲ್ಲಿ ಎಜುಕೇಷನ್ ಇದೆ ತಾಯಿ. ಅದನ್ನೇನಾದರೂ ಈ ತಾಯಿಗೆ ಅದೊಂದು ಸ್ವಲ್ಪ ಜಾಸ್ತಿ ಇದೆ, ನನಗೆಲ್ಲವೂ ಗೊತ್ತು ಅಂತಕ್ಕಂಥದ್ದು ಜಾಸ್ತಿ ಇದೆ. ಹಾಗಾಗಿ ಆ ನಾನು ಅನ್ನೋದೊಂದನ್ನು ಬಿಟ್ಟುಬಿಟ್ರೆ ಮುಂದೆ ತುಂಬ ಅದ್ಭುತವಾದಂಥ ಭವಿಷ್ಯವನ್ನು ಕಾಣಬಹುದು. ಅದನ್ನು ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ತಾಯಿ. ಅದನ್ನು ಬಿಡೋದಕ್ಕೆ ಹೇಳಿ ಖಂಡಿತ ಅನುಕೂಲವಾಗುತ್ತೆ. ಅದರ ಜೊತೆಯಲ್ಲಿ ಪ್ರತಿ ಮಂಗಳವಾರ ದಿವಸ ಅಥವಾ ಪ್ರತಿ ದಿವಸವಾದರೂ ಕೂಡ ಆಗಬಹುದು ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡೋದಕ್ಕೆ ಹೇಳಿ ತಾಯಿ ಕೈಯಲ್ಲಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡೋದಕ್ಕೆ. ಗುರುಜಿ, ನಿನ್ನೆ ತಾನೇ ಬೆಂಗಳೂರಿಗರು ಪ್ರಜಾಪ್ರಭುತ್ವದ ಹಬ್ಬವನ್ನು ಮುಗಿಸಿದ್ದಾರೆ ಎಲ್ಲರೂ ಕೂಡ. ಇವತ್ತು ಕರಗ ಉತ್ಸವ ನಡೀತಾ ಇದೆ. ಸೊ ಕರಗ ಅಂದ್ರೆ ಅದರದ್ದು ವಿಶೇಷತೆ ಏನು ಬೆಂಗಳೂರಿನಲ್ಲಿ, ಮತ್ತೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತೀರಿ ಗುರುಜಿ? ಖಂಡಿತ ಈ ಚಿತ್ತ ಪೌರ್ಣಮಿ ಅಂತಂದರೆ ವಿಶೇಷ ಮತ್ತು ವಿಚಿತ್ರವಾದಂಥದ್ದು. ವಿಚಿತ್ರ ಅಂತಂಥ ಒಂದು ಪೌರ್ಣಮಿ ಇದು. ಏಕೆಂದರೆ ಸಂವತ್ಸರ ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು ಮೊದಲನೇ ಪೌರ್ಣಮಿ ಇದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ಚಿತ್ತ ಪೌರ್ಣಮಿ ಅಂತಕ್ಕಂಥದ್ದು ಸಾಕಷ್ಟು ಅವಘಡಗಳನ್ನು ತರ್ತದೆ. ಅದೇ ರೀತಿಯಲ್ಲಿ ಒಳ್ಳೆಯದನ್ನು ಕೂಡ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಈ ಶಕ್ತಿ ಇರ್ತಕ್ಕಂಥದ್ದು ಈ ಚಿತ್ತ ಪೌರ್ಣಮಿಗೆ. ಚಿತ್ರ ಪೌರ್ಣಮಿ ಅಂತಲೂ ಕೂಡ ಕರೀತಕ್ಕಂಥದ್ದು, ಚಿತ್ತ ಪೌರ್ಣಮಿ ಅಂತಲೂ ಕೂಡ ಕರೀತಕ್ಕಂಥ ಒಂದು ಪದ್ಧತಿಗಳಿರ್ತಕ್ಕಂಥದ್ದು ಉಂಟು. ಹಾಗಾಗಿ ಈ ಚಿತ್ತ ಪೌರ್ಣಮಿ ಅಂತಕ್ಕಂಥದ್ದು ವಿಶೇಷ ಮತ್ತು ವಿಶಿಷ್ಟವಾದಂಥದ್ದು ಹೇಗೆ ಅಂತಂದರೆ, ಸಾಮಾನ್ಯವಾಗಿ ಈ ಸಾಧಕನಿಗೆ ಸಂಬಂಧಪಟ್ಟಂತೆ ಅಥವಾ ಸಾಧನೆ ಮಾಡ್ತಕ್ಕಂಥವ್ರಿಗೆ ಬಹಳ ವಿಶಿಷ್ಟವಾದಂಥದ್ದು. ಇವತ್ತು ಶ್ರೀರಾಮಚಂದ್ರ ವಿಜಯಮಾಲೆಯನ್ನು ಶ್ರೀ ಹನುಮಂತನಿಗೆ ಆಗಿರ್ತಕ್ಕಂಥದ್ದಾಗಿರೋದ್ರೆ
ಉತ್ತರ ಭಾರತದ ಕಡೆ ಈ ಹನುಮಂತನ ಒಂದು ವಿಜಯೋತ್ಸವವನ್ನು ಆಚರಿಸ್ತಕ್ಕಂಥ ಪದ್ಧತಿಗಳಿದೆ ಈ ಒಂದು ಚಿತ್ತಪೌರ್ಣಿಮೆ ದಿವಸದಂದು. ಯಾಕೆಂದರೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ದ್ವಿತೀಯ ದಿವಸ ಪಟ್ಟಾಭಿಷೇಕವನ್ನು ಮಾಡಿ ತದನಂತರವಾಗಿ ನವಮಿ ದಿವಸ ಸಂಚಾರಗಳನ್ನು ಮಾಡಿಬಿಟ್ಟು ಮತ್ತೆ ಪೌರ್ಣಿಮೆ ದಿವಸ ವಿಜಯಮಾಲೆಯನ್ನು ಆ ಹನುಮಂತನಿಗೆ ಹಾಕ್ತಕ್ಕಂಥದ್ರಿಂದ ವಿಶಿಷ್ಟವಾದಂಥ ಒಂದು ದಿವಸ ಹನುಮಂತನ ಆರಾಧನೆ ಮಾಡೋದಕ್ಕೆ. ಅದೇ ರೀತಿಯಲ್ಲಿ ಹನುಮಂತನ ಆರಾಧನೆ ಜೊತೆಯಲ್ಲಿ ಶಿವನ ಆರಾಧನೆ ವಿಶಿಷ್ಟ, ಅದರಲ್ಲೂ ಕೂಡ ಈ ಚಿತ್ತಪೌರ್ಣಿಮೆ ದಿವಸದಂದು. ಈ ಯಾಕೆ ಅಂತಂದರೆ ಮಾಟ ಮಂತ್ರ ಶತ್ರುಕಾಟ ಇವೆಲ್ಲವೂ ಕೂಡ ನಿವಾರಣೆಗೆ ರಾಮಬಾಣ ಈ ಚಿತ್ತಪೌರ್ಣಿಮೆ. ಇದನ್ನು ಇವತ್ತಿನ ದಿವಸ ಆಚರಣೆ ಮಾಡಿದರೆ ಅದ್ಭುತವಾದಂಥ ಒಂದು ಫಲ. ಅದೇ ರೀತಿಯಲ್ಲಿ ಬೆಂಗಳೂರು ಕರಗ ವಿಶ್ವವಿಖ್ಯಾತವಾದಂಥದ್ದು ಅಂತ ಹೇಳ್ತದೆ. ಯಾಕೆಂದರೆ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಕರಗ ಮಹೋತ್ಸವ ಬೇರೆ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ವಿಜೃಂಭಣೆಯಿಂದ ಮತ್ತು ವಿಶಿಷ್ಟತೆಯಿಂದ ನಡೀತಕ್ಕಂಥ ಒಂದು ಪದ್ಧತಿಗಳು. ಶಕ್ತಿ ದೇವತೆಯ ಆರಾಧನೆ ಮುಖಾಂತರವಾಗಿ ನಡೀತಕ್ಕಂಥ ಈ ಒಂದು ಕರಗು ಮಹೋತ್ಸವದಲ್ಲಿ ಪಾಲ್ಗೊಂಡರೆ ಕಷ್ಟಗಳು ಅಂತಕ್ಕಂಥದ್ದು, ಈ ಸಂಕಟಗಳು, ಯಾಕೆಂದರೆ ಕೆಲವರಿಗೆ ಒಳಗಡೆ ಏನೋ ಒಂದು ಸಂಕಟ ಇರ್ತದೆ, ಒಂದು ನೋವಿರ್ತದೆ. ಒಂದು ತಾಯಿ ಹತ್ರನೂ ಹೇಳ್ಕೊಳ್ಳೋಕ್ಕಲ್ಲ, ಸ್ನೇಹಿತರ ಹತ್ರ ಹೇಳ್ಕೊಳ್ಳೋಕ್ಕಲ್ಲ, ಆ ಒಳಗಡೆನೇ ಇಟ್ಕೊಂಡು ನುಗ್ತಕ್ಕಂಥ ಒಂದು ಕೆಲವೊಂದು ಕಷ್ಟಗಳಿರ್ತದೆ. ಆ ನೋವುಗಳನ್ನು ನಿವಾರಣೆ ಮಾಡೋದಕ್ಕೆ ಇದು ಕರಗು ಮಹೋತ್ಸವ ವಿಶಿಷ್ಟ. ಅದನ್ನು ದರ್ಶನವನ್ನು ಮಾಡಿ ವಿಶಿಷ್ಟವಾದಂಥ ಒಂದು ಫಲವನ್ನು ನೀವು ಪಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕರಗದ ವಿಶೇಷತೆ ಏನು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.